ಶ್ರೀ ಗಣೇಶಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಆಪದಾಮಪಹರ್ತಾರಂ ಸರ್ವಸೌಭಾಗ್ಯದಾಯಕಂ ಶ್ರೀನಿವಾಸಾಮಹಂ ವಂದೇ ನಿರ್ದೋಷಾಶೇಷಸದ್ಗುಣಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯೂಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ವಿರಚಿತ ಶ್ರೀ ರಾಘವೇಂದ್ರ ದರ್ಶನ. ಇದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಹಾಗೂ ಸಾಧನೆಗಳ ಒಂದು ನೋಟನ್ನು ನಾನು ಓದ್ತೇನೆ. ಇವತ್ತಿನ ಭಾಗದಲ್ಲಿ ವೆಂಕಟ ಭಟ್ಟರ ಅಧ್ಯಯನದ ವೈಖರಿಯ ಬಗ್ಗೆ ಓದ್ತೀನಿ. ಪಾತಂಜಲ ಭಾಷ್ಯ, ಅದಕ್ಕೆ ಜಯದೇವನು ಬರೆದ ಟೀಕಾ, ಬಾಷ್ಠಮೀಮಾಂಸಾ, ಶಾಂಕರ ಭಾಷ್ಯದ ಭಾಮಾತಿ ಟೀಕಾ, ಪ್ರಾಭಾಕರ ಮೀಮಾಂಸಾ ಮತ್ತು ಶ್ರೀ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಇವು ಶ್ರೀ ಸುಧೀಂದ್ರರಲ್ಲಿ ವೆಂಕಟನಾಥರು ಅಧ್ಯಯನ ಮಾಡಿದ ಗ್ರಂಥಗಳಲ್ಲಿ ಪ್ರಮುಖವಾದವು. ಇವುಗಳೊಂದಿಗೆ ಅವಶ್ಯ ಅಧ್ಯಯನ ಮಾಡಬೇಕಾದ ಇತರ ಯಾವ ಗ್ರಂಥಗಳನ್ನು ಅವರು ಬಿಡಲಿಲ್ಲ. ಕಂಡದ್ದನ್ನೆಲ್ಲ ಓದುವ, ಕೇಳಿದ್ದನ್ನೆಲ್ಲ ತಿಳಿಯುವ ಅವರ ಬಯಕೆ ಅವರ ಅಧ್ಯಯನದ ಹರವನ್ನು ಅಪಾರವನ್ನಾಗಿಸಿತ್ತು. ಸಂಗೀತ, ಸಾಹಿತ್ಯ, ತರ್ಕ, ವ್ಯಾಕರಣ, ವೇದಾಂಗಗಳು, ಮೀಮಾಂಸಾ, ಧರ್ಮಶಾಸ್ತ್ರ, ಕಾವ್ಯ, ನಾಟಕ, ಕಳ ಮೊದಲಾಗಿ ಯಾವುದೂ ಅವರ ಬುದ್ಧಿಯಿಂದ ದೂರ ಉಳಿಯಲಿಲ್ಲ. ಅವೆಲ್ಲವುಗಳ ಕೇಂದ್ರವಾದ ಆಧ್ಯಾತ್ಮ ವಿದ್ಯೆಯಂತೂ ಅವರ ಜೀವನದ ಉಸಿರೇ ಆಗಿತ್ತು. ಇನ್ನೂ ಹೆಚ್ಚು ಓದುವ ಬಯಕೆಯಿಂದಲೇ ಅವರ ಪ್ರತಿಯೊಂದು ಗ್ರಂಥದ ಅಧ್ಯಯನವೂ ಮುಗಿಯುತ್ತಿತ್ತು. ಶಿಷ್ಯರಿಗೆ ಪಾಠ ಹೇಳಿದ ಮಾತ್ರಕ್ಕೆ ಗುರುವಿನ ಕರ್ತವ್ಯ ಮುಕ್ತಾಯವಾಗುವುದಿಲ್ಲ. ಅದನ್ನು ಅವರೆಷ್ಟು ತಿಳಿಯಬಲ್ಲರು, ತಿಳಿದ ಎಷ್ಟನ್ನು ತಲೆಯಲ್ಲಿ ಉಳಿಸಿಕೊಳ್ಳಬಲ್ಲರು ಎಂಬುದರ ಪರಿಶೀಲನೆಯು ಗುರುತ್ವದ ಅಷ್ಟೇ ಮಹತ್ವದ ಮುಖ. ಶ್ರೀ ಸುಧೀಂದ್ರ ತೀರ್ಥರು ಅಂತಹ ಅಪೂರ್ವ ಗುರುಗಳು. ಶಿಷ್ಯರ ಚಟುವಟಿಕೆಗಳನ್ನು, ಅವರ ವಿದ್ಯಾಲಾಲಸೆಯನ್ನು ಕಾಲಕಾಲಕ್ಕೆ ಪರಿಶೀಲಿಸುತ್ತಲೇ ಇದ್ದರು. ಒಂದು ದಿನ ಮಧ್ಯರಾತ್ರಿಯೂ ಮೀರಿದ್ದ ವೇಳೆ ಸುಧೀಂದ್ರರಿಗೆ ಶಿಷ್ಯರನ್ನು ನೋಡಬೇಕೆನ್ನಿಸಿತು. ಹೊರಟೇ ಬಿಟ್ಟರು. ತೆರೆದಿಟ್ಟ ಪುಸ್ತಕಗಳ ರಾಶಿಯಲ್ಲೇ ಅಲ್ಲಲ್ಲಿ ನಿದ್ರೆ ಹೋಗಿದ್ದ ಶಿಷ್ಯರನ್ನು ಕಂಡು ಅವರ ಹೃದಯ ತುಂಬಿ ಬಂದಿತು. ಹೀಗೆ ಶ್ರಮ ಪಡದವರಿಗೆ ಎಂದೂ ವಿದ್ಯೆ ಒಲಿಯದು. ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ. ನಿದ್ರಿಸುವ ಅವರ ಮಧ್ಯೆ ಎಚ್ಚೆತ್ತ ಒಬ್ಬ ವ್ಯಕ್ತಿಯು ಅವರ ಕಣ್ಣಿಗೆ ಬಿತ್ತು. ಆ ವೇಳೆಯಲ್ಲಿಯೂ ಎದ್ದು ಕುಳಿತಿರುವ ಇವನ್ಯಾರು? ಸುಧೀಂದ್ರರು ಹತ್ತಿರ ಹೋಗಿ ನೋಡಿದರು. ಅವರಿಗಾದ ಆನಂದ, ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ವೆಂಕಟನಾಥ ಓದಿದ ಪಾಠಗಳ ಬಗ್ಗೆ ಟಿಪ್ಪಣಿ ಬರೆಯುತ್ತಾ ಕೂತಿದ್ದರು. ಮಿಣುಕುವ ದೀಪದ ಮಧ್ಯೆ ಅವರ ಬರವಣಿಗೆ ಸಾಗಿತ್ತು. ಗುರುಗಳ ಮನಸ್ಸಿನಲ್ಲಿ ಗೀತೆಯ ಮಾತು ಸುಳಿಯಿತು. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಈತ ಎಚ್ಚೆತ್ತಿದ್ದಾನೆ. ಇವನ ಮಾತು ಮುಂದಿನವರನ್ನು ಎಚ್ಚರಿಸುವುದು ಖಚಿತ. ಈತ ಒಬ್ಬ ಎದ್ದಿದ್ದರೆ ಎಷ್ಟು ಜನ ಮಲಗಿದ್ದರೂ ಅಡ್ಡಿಯಿಲ್ಲ ಎಂಬ ಯೋಚನೆಯಲ್ಲಿ ಶ್ರೀ ಸುಧೀಂದ್ರನು ನಿಶ್ಚಿಂತರಾಗಿ ನಿದ್ರಿಸಿದರು. ಮತ್ತೊಂದು ದಿನವೂ ಅವರಿಗೆ ಅಂತಹುದೇ ಅನುಭವ. ಪುಸ್ತಕ ತೆರೆದಿದ್ದಂತೆ ಕುಳಿತೇ ವೆಂಕಟನಾಥ ನಿದ್ರಿಸುತ್ತಿದ್ದ. ಅರ್ಧ ಬರೆದ ಟಿಪ್ಪಣಿಯೊಂದು ಆತನ ಮುಂದೆ ಕಂಡಿತು. ಅಂದಿನ ಪಾಠದ ತಮ್ಮ ಉಪದೇಶಕ್ಕೆ ತನ್ನ ವಾಕ್ಯೆಯನ್ನು ಸೇರಿಸಿ ಟಿಪ್ಪಣಿ ಬರೆದಿಟ್ಟುಕೊಂಡಿದ್ದ. ಈತ ಎದುರಿಗಿಲ್ಲದಿದ್ದಾಗಲೂ ಈತನ ಟಿಪ್ಪಣಿ ಜಿಜ್ಞಾಸುಗಳಿಗೆ ದಾರಿದೀಪವಾಗಬಲ್ಲದು. ಅವರು ಮನಸ್ಸಿನಲ್ಲಿಯೇ ಹಾರೈಸಿದರು. ಈತನಿಗೆ ಹರಿವಾಯುಗಳು ಅನುಗ್ರಹಿಸಲಿ, ಸರಸ್ವತಿ ಒಲಿಯಲಿ, ಈತನ ಗ್ರಂಥಗಳು ಲೋಕಮಾನ್ಯವಾಗಲಿ.
ಗುರುಗಳು ಹೇಳಿದ್ದನ್ನೆಲ್ಲ ಮನನ ಮಾಡುವುದರೊಂದಿಗೆ ಅದಕ್ಕೆ ಸಂಬಂಧಿಸಿದ ಇತರ ಗ್ರಂಥಗಳನ್ನೆಲ್ಲ ಓದುವುದು ವೆಂಕಟನಾಥರ ಜ್ಞಾನ ವಿಕಾಸದ ಮತ್ತೊಂದು ಮಾರ್ಗವಾಗಿತ್ತು. ಹಾಗೆ ಅವರು ಅಧ್ಯಯನ ಮಾಡಿದ ಗ್ರಂಥಗಳಲ್ಲಿ ಶ್ರೀ ವಿಜಯೇಂದ್ರ ತೀರ್ಥರ ತತ್ವಮಾಣಿಕ್ಯ ಪೇಟಿಕಾ, ಯುಕ್ತಿರತ್ನಾಕರ, ಆಮೋದ, ನ್ಯಾಯ ಮೌಕ್ತಿಕ ಕಮಾಲ, ತಪ್ತ ಚಕ್ರಮೀಮಾಂಸಾ ಮೊದಲಾದವುಗಳು ಪ್ರಮುಖವಾಗಿದ್ದವು. ಗುರುಗಳಾದ ಶ್ರೀ ಸುಧೀಂದ್ರರ ಗ್ರಂಥಗಳಂತೂ ಅವರಿಗೆ ಸದಾ ಜೊತೆಯೇ ಇರುತ್ತಿದ್ದವು. ಅವುಗಳೊಂದಿಗೆ ನ್ಯಾಯ, ವೈಶೇಷಿಕ, ಮೀಮಾಂಸಾ, ವ್ಯಾಕರಣ ಮೊದಲಾದ ವಿವಿಧ ದರ್ಶನಗಳ ಉದ್ಗ್ರಂಥಗಳನ್ನು, ಅಲಂಕಾರ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ಧರ್ಮಶಾಸ್ತ್ರ ಗ್ರಂಥಗಳನ್ನು ಕೂಲಂಕುಷವಾಗಿ ಅವಲೋಕಿಸಿದರು. ಓದಿದ ಯಾವುದನ್ನೂ ಪುಸ್ತಕದಲ್ಲೇ ಬಿಡದೆ ಮಸ್ತಕಕ್ಕೇರಿಸಿಕೊಳ್ಳುವ ಅವರ ದೀಕ್ಷೆ ಅವರನ್ನು ಚಲಿಸುವ ವಿಶ್ವಕೋಶವನ್ನಾಗಿಸಿತ್ತು. ಸ್ವಾಧ್ಯಾಯ ಪ್ರವಚನಗಳು. ಅಧ್ಯಯನದೊಂದಿಗೆ ಅಧ್ಯಾಪನವೂ ವೆಂಕಟನಾಥರ ನಿತ್ಯ ವಿಧಿಯಾಗಿತ್ತು. ಹೇಳುವವರಿದ್ದಾಗ ಕೇಳುವುದು, ಕೇಳುವವರಿದ್ದಾಗ ಹೇಳುವುದು ಸಾಧಕನ ಮುಖ್ಯ ಕರ್ತವ್ಯ. ಅಧ್ಯಯನದಂತೆ ಅಧ್ಯಾಪನವು ತತ್ವಜ್ಞಾನದ ವಿಕಾಸಕ್ಕೆ ದೊಡ್ಡ ಸಾಧನ ಎಂದೇ ಶಾಸ್ತ್ರಗಳು ಘೋಷಿಸಿವೆ. ಶ್ರೀ ಸುಧೀಂದ್ರರಂತೆ ತಿಳಿಯಾದ ಶೈಲಿ, ಸ್ಫುಟವಾದ ನಿರೂಪಣೆ, ಆಳವಾದ ವಿಶ್ಲೇಷಣೆಗಳಿಂದಾಗಿ ವೆಂಕಟನಾಥರ ಪಾಠ ಪ್ರವಚನಗಳು ಬಹುಬೇಗ ಜನಪ್ರಿಯವಾದವು. ವಯಸ್ಸು ಕಿರಿದಾದರೂ ಶಿಷ್ಯರ ಸಂಖ್ಯೆ ಹಿರಿದಾಗಿತ್ತು. ಅನೇಕ ಹಿರಿಯರು ಕ್ರಮವಾಗಿ ಅವರ ಶಿಷ್ಯರಾಗತೊಡಗಿದ್ದರು. ಬೆಳಗಾಗುವುದರೊಂದಿಗೆ ಬ್ರಹ್ಮಸೂತ್ರ ಭಾಷ್ಯದ ಪಾಠ, ಅದು ಮುಗಿಯುತ್ತಲೇ ತರ್ಕಪಾಠ, ದಿನದ ಕೊನೆಗೆ ಮೀಮಾಂಸಾ ಪಾಠ, ಹೀಗೆ ಅವರ ಪಾಠದ ಹರವು ತುಂಬ ವ್ಯಾಪಕವಾಗಿತ್ತು. ಓದುವುದು, ಹೇಳುವುದು, ಮನನ ಮಾಡುವುದು ಇವುಗಳಲ್ಲಿ ಒಂದಲ್ಲ ಒಂದು ಕಾರ್ಯವನ್ನು ದಿನದ ಒಂದು ಕ್ಷಣವೂ ವ್ಯರ್ಥವಾಗದಂತೆ ಸದಾ ನಡೆಸುತ್ತಲೇ ಇದ್ದರು. ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಎಂಬ ಶ್ರೀಮದಾಚಾರ್ಯರ ಆದೇಶವನ್ನು ಹೀಗೆ ಪಾಲಿಸುವವರ ಸಂಖ್ಯೆ ಎಂದು ವಿರಳ. ಹೀಗೆ ಕಾಲ ಹಾಗೂ ಸಾಧನೆಯ ಮಹತ್ವವನ್ನು ಅರಿತವರಿಗೆ ಮಾತ್ರವೇ ವಿದ್ಯೆ ಒಲಿಯುತ್ತದೆ. ಮುಂದಿನ ಭಾಗದಲ್ಲಿ ಗ್ರಂಥ ರಚನೆಗೆ ನಾಂದಿ ಮತ್ತು ಮಹಾಭಾಷ್ಯಾಚಾರ್ಯ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಶ್ರೀ ಮೂಲ ರಾಮ ಅರ್ಚಕ ಶ್ರೀ ರಾಘವೇಂದ್ರ ಯತೀಂದ್ರಾಯ ನಮಃ.